ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿಲ್ಲಿ ನನ್ನ ಹಸ್ಬೆಂಡಿದು ಫೇವ್ರೆಟ್ ಬನಾನಾ ಮಲಾಯಿ ಕೋಫ್ತಾ ಮಾಡ್ತಾಯಿದ್ದೇನೆ. ಅದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. 2 ಆನಿಯನ್, ಗಾರ್ಲಿಕ್, ಜಿಂಜರ್, 3 ಟೊಮೆಟೊ ಹಾಕಿ ಅದನ್ನು ಕಟ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಆನಿಯನ್ ಚೆನ್ನಾಗಿ ಫ್ರೈ ಆದಮೇಲೆ ಒಂದೊಂದೇ ಐಟಮ್ ಹಾಕಿ, ಗಾರ್ಲಿಕ್ ಹಾಕಿ. ನಾನಿಲ್ಲಿ ಮಖಾನ ಯೂಸ್ ಮಾಡ್ತಾಯಿದ್ದೇನೆ, ಯಾಕೆಂದರೆ ಅದು ಹಾಗೆಯೇ ಇಟ್ಟು ಸಾಫ್ಟ್ ಆಗಿತ್ತು, ಅದಕ್ಕೋಸ್ಕರ ನಾನು ಅದನ್ನು ಹಾಕ್ತಾಯಿದ್ದೇನೆ. ಮನೆಯಲ್ಲಿ ಯಾವ ಐಟಮ್ ಉಂಟು ನೋಡಿ ಅದನ್ನೇ ಹಾಕಿ, ಇದರಿಂದ ಕೂಡ ಥಿಕ್ನೆಸ್ ಬರ್ತದೆ. ನೀವು ಇದರ ಬದಲಿಗೆ ಕ್ಯಾಶು ಹಾಕಿ, ಕ್ಯಾಶು ಉಂಟಲ್ಲ ಅದು ಹಾಕ್ಬೋದು, ಅಥವಾ ಮಗಸ್ ಹಾಕ್ಬೋದು. ಇಲ್ಲಿ ನಾನು ಜಿಂಜರ್ ಹಾಕಿದ್ದೇನೆ, ಕಲರ್ಗೋಸ್ಕರ ಬ್ಯಾಡಗಿ ಚಿಲ್ಲಿ ಕೂಡ ಹಾಕ್ತೇನೆ. ಕಿಸ್ಮಿಸ್, ಮನೆಯಲ್ಲಿ ಕಿಸ್ಮಿಸ್ ಜಾಸ್ತಿ ತಿನ್ನೋದಿಲ್ಲ, ಅದನ್ನು ಹಾಕ್ತೇನೆ, ಸ್ವೀಟ್ನೆಸ್ ಬರ್ತದೆ ಅದರಿಂದ. ಮತ್ತು ಇದು ಟೊಮೆಟೊ, ಸಾಲ್ಟ್ ಹಾಕಿಬಿಟ್ಟು ಚೆನ್ನಾಗಿ ಸಾಫ್ಟ್ ಆಗುವವರೆಗೂ ಬೇಯಿಸ್ತೇನೆ. ಅದು ತಣ್ಣಗಾದ ಮೇಲೆ ಪೇಸ್ಟ್ ಮಾಡಬೇಕು. ಇಲ್ಲಿ 2 ರಾ ಬನಾನಾ ಉಂಟು, ಅದನ್ನು ಸಾಲ್ಟ್ ಹಾಕಿಬಿಟ್ಟು ಕುಕ್ಕರಲ್ಲಿ ಬೇಯಿಸ್ತೇನೆ. ಬೆಂದಮೇಲೆ ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಅದನ್ನು ತಣ್ಣಗಾದ ಮೇಲೆ ಅದರ ಸಿಪ್ಪೆ ತೆಗೆದು ಮ್ಯಾಶ್ ಮಾಡಿ, ಇದಕ್ಕೆ ನಾನು ಒಂದು ಆನಿಯನ್, ಕೊರಿಯಾಂಡರ್ ಲೀವ್ಸ್, ಪನ್ನೀರ್ ಯೂಸ್ ಮಾಡ್ತಾ ಇದ್ದೇನೆ. ಪನ್ನೀರ್ ಹಾಕಿದರೆ ತುಂಬ ಚೆನ್ನಾಗಿ ಬರ್ತದೆ, ಮಿಡ್ಲಲ್ಲಿ ತಿನ್ನುವಾಗ ಪನ್ನೀರ್ ಸಿಕ್ಕಿದರೆ ತುಂಬ ಒಳ್ಳೆಯದಾಗ್ತದೆ. ನಾನು ಇದಕ್ಕೆ ಕ್ಯಾರೆಟ್ ಕೂಡ ಹಾಕ್ತೇನೆ. ಇಲ್ಲಿ ನಾನು ಗ್ರೀನ್ ಚಿಲ್ಲಿ ಹಾಕಿದ್ದೇನೆ, ರೆಡ್ ಚಿಲ್ಲಿ ಬದಲಿಗೆ. ಕ್ಯಾರೆಟ್ ಕೂಡ ಕಟ್ ಮಾಡಿ ಹಾಕ್ತೇನೆ. ಆನಿಯನ್ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಿ ನಾವು ಪನ್ನೀರನ್ನು ಗ್ರೇಟ್ ಮಾಡಿ ಹಾಕ್ಬೋದು, ಅಥವಾ ತುರಿದು ಈ ಥರ ಕೈಯಿಂದ ಇದು ಮಾಡಿ ಕೂಡ ಹಾಕ್ಬೋದು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಾಲ್ಟ್ ಮಾತ್ರ ಲಾಸ್ಟಿಗೆ ಹಾಕಿ, ಬೈಂಡಿಂಗ್ ಎಲ್ಲ ಆದಮೇಲೆ, ಇಲ್ಲಾಂದರೆ ನೀರು ಬಿಡ್ತದೆ. ಇಲ್ಲಿ ಬ್ರೆಡ್ ಕ್ರಮ್ಸ್ ಹಾಕ್ತೇನೆ ಬೈಂಡಿಂಗ್ಗೆ, ಕಾರ್ನ್ಫ್ಲವರ್, ಬೇಸನ್, ಯಾಕೆಂದರೆ ಇದು ಆನಿಯನ್ ಎಲ್ಲ ಉಂಟಲ್ಲ ಅದು ನೀರು ಬಿಡ್ತದೆ ಅಂತ ನಾವು ಸಾಲ್ಟ್ ಹಾಕಿದಾಗ. ಸೊ ಅಜ್ವೈನ್ ಕೂಡ ಹಾಕಿದ್ದೇನೆ, ಧನಿಯಾ, ಜೀರಾ, ಇದು ಚಾಟ್ ಮಸಾಲ, ಹಲ್ದಿ ಎಲ್ಲ ಮಸಾಲ ಪೌಡ್ರನ್ನು ಮಿಕ್ಸ್ ಮಾಡ್ತೇನೆ. ಹಿಂಗೆ ಸ್ವಲ್ಪ ಜಾಸ್ತಿನೇ ಹಾಕಿ, ಮತ್ತು ನೋಡಿಕೊಂಡು ಬೈಂಡಿಂಗ್ ಬೇಕಾದರೆ ಬೈಂಡಿಂಗ್ ಎಕ್ಸ್ಟ್ರಾ ಹಾಕ್ಬೋದು, ಸಾಲ್ಟ್ ಬೇಕಾದರೆ ಸಾಲ್ಟ್ ನೋಡಿಕೊಂಡು ಹಾಕಬೇಕು. ಎಲ್ಲವನ್ನು ಕೋಫ್ತಾ ಶೇಪಲ್ಲಿ ಇದು ಮಾಡಿ, ಅಂದರೆ ಯಾವ ಶೇಪ್ ಕೂಡ ಆಗುತ್ತೆ, ರೌಂಡು, ಸಿಲಿಂಡ್ರ್ ಶೇಪ್, ಕಟ್ಲೆಟ್ ಶೇಪ್ ಯಾವುದು. ನಾನಿಲ್ಲಿ ತೋರಿಸಲಿಕ್ಕೆ ಅಂತ 3 ಥರ ಫ್ರೈ ಮಾಡ್ತೇನೆ. ಒಂದು ಕಾರ್ನ್ಫ್ಲವರಲ್ಲಿ ಕೋಟಿಂಗ್ ಮಾಡ್ತೇನೆ, ಇನ್ನೊಂದು ಬ್ರೆಡ್ ಕ್ರಮ್ಸಲ್ಲಿ ಮಾಡ್ತೇನೆ, ಇನ್ನೊಂದು ನಾರ್ಮಲ್ ಆಗಿ. 3 ಮಾಡಿದರೂ ಕೂಡ ಚೆನ್ನಾಗಿ ಕ್ರಿಸ್ಪಿ ಬರ್ತದೆ. ಕೆಲವರಿಗೆ ಒಡೆದೋಗುತ್ತೆ ಅಂತ ಹೆದರಿಕೆ ಇರುವವರು ಕಾರ್ನ್ಫ್ಲವರಲ್ಲಿ ಕೋಟಿಂಗ್ ಮಾಡ್ಬೋದು. ನಾನು ಯೂಶ್ವಲಿ ಮಾಡುವಾಗ ಕಾರ್ನ್ಫ್ಲವರಲ್ಲಿ ಕೋಟಿಂಗ್ ಮಾಡೋದಿಲ್ಲ, ನಾನು ಪ್ಲೇನೇ ಮಾಡೋದು. ನೋಡಿ, ಇದು ಕಾರ್ನ್ಫ್ಲವರ್, ಇದು ಎಲ್ಲವನ್ನು ಮಾಡಿ ತೋರಿಸ್ತಾ ಇದ್ದೇನೆ. 3 ಕೂಡ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರ್ತದೆ. ಬ್ರೆಡ್ ಕ್ರಮ್ಸ್ ಹಾಕಿ ಮಾಡಿದರೆ ಏನಂದರೆ ನಮಗೆ ಸ್ನ್ಯಾಕ್ಸ್ ಥರ ತಿನ್ಬೋದು, ಉಳಿದರೆ ತುಂಬ ಕ್ರಿಸ್ಪಿಯಾಗಿ ಬರ್ತದಲ್ಲ, ಅದಕ್ಕೆ ನಾನು ಉಳಿದದನ್ನೆಲ್ಲ ಬ್ರೆಡ್ ಕ್ರಮ್ಸಲ್ಲಿ ಕೋಟಿಂಗ್ ಮಾಡಿಬಿಟ್ಟು ಫ್ರೈ ಮಾಡಿದ್ದೇನೆ. ನಾನಿಲ್ಲಿ ತೋರಿಸ್ತಾ ಇದ್ದೇನೆ. 3 ಕೂಡ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ, ಸೌಂಡ್ ಬರ್ತದೆ. ಎಷ್ಟು ಸೌಂಡ್ ಬರ್ತದೆ ನೋಡಿ, ಇದೆಲ್ಲ ಬ್ರೆಡ್ ಕ್ರಮ್ಸ್ ಇದೆ. ನೋಡಿ ನೀವೇ ಎಷ್ಟು ಚೆನ್ನಾಗಿ. ಈಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿಬಿಟ್ಟು ಅದರಲ್ಲಿ ಮಸಾಲವನ್ನು ಫ್ರೈ ಮಾಡಬೇಕು. ರೆಡ್ ಚಿಲ್ಲಿ, ಧನಿಯಾ, ಜೀರಾ, ಗರಂ ಮಸಾಲ, ಹಲ್ದಿ ಎಲ್ಲ ಹೋಮ್ ಮೇಡ್. ರೆಡ್ ಚಿಲ್ಲಿ ಒಂದು ಬಿಟ್ಟು ಕಸೂರಿ ಮೇಥಿ ಕೂಡ ಅದಕ್ಕೇ ಹಾಕ್ತಾಯಿದ್ದೇನೆ. ಇದು ಅಂದರೆ ರಾ ಸ್ಮೆಲ್ ಹೋಗ್ತದೆ ಈ ರೀತಿ ಫ್ರೈ ಮಾಡುವಾಗ. ಅದಕ್ಕೇ ನಾವಾಗ ಆನಿಯನ್, ಟೊಮೆಟೊ, ಮಖಾನ ಎಲ್ಲ ಹುರಿದಿದ್ದೇವಲ್ಲ ಅದನ್ನು ಪೇಸ್ಟ್ ಮಾಡಿದ್ದು ಹಾಕಬೇಕು. ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ನಾನು ಕರ್ಡ್ ಹಾಕ್ತಾಯಿದ್ದೇನೆ, ಬೀಟ್ ಮಾಡಿಬಿಟ್ಟು. ಕರ್ಡ್ ಮಾತ್ರ ಹುಳಿ ಇರಬಾರ್ದು. ನೀವು ಇದರ ಬದಲಿಗೆ ಕ್ಯಾಶು ಪೇಸ್ಟನ್ನು ಜಾಸ್ತಿ ಹಾಕ್ಬೋದು, ಗ್ರೇವಿ ಜಾಸ್ತಿ ಆಗಲಿಕ್ಕೆ, ಅಥವಾ ಟೊಮೆಟೊ ಪೇಸ್ಟ್ ಕೂಡ ಜಾಸ್ತಿ ಹಾಕ್ಬೋದು. ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಬಾಯ್ಲ್ ಆಗ್ತಾ ಅದು ದಪ್ಪ ಆಗ್ತದೆ, ತುಂಬ ತಿಕ್ಕಾಗುತ್ತೆ. ಎಷ್ಟು ಬೇಕೋ ಅಷ್ಟೇ ನೀರು ನೋಡಿಕೊಂಡು ಹಾಕಬೇಕು. ಇಲ್ಲಿ ಫ್ರೆಶ್ ಕ್ರೀಮ್ ಆ್ಯಡ್ ಮಾಡ್ತಾ ಇದ್ದೇನೆ ನಾನು. ಫ್ರೆಶ್ ಕ್ರೀಮ್ ಇಲ್ಲ ಅಂದರೆ ಮಲಾಯಿ ಉಂಟಲ್ಲ, ಹಾಲಿನದು ಮೇಲಿದು ಕೆನೆ ನಾವು ಸ್ಟೋರ್ ಮಾಡಿರ್ತೇವೆ, ಅದನ್ನು ಸ್ವಲ್ಪ ಬೀಟ್ ಮಾಡಿಬಿಟ್ಟು ಅದು ಕೂಡ ಹಾಕ್ಬೋದು. ಬ್ಯಾಲೆನ್ಸಿಗೆ ಸ್ವಲ್ಪ ಜಾಗರಿ ಹಾಕ್ತಾ ಇದ್ದೇನೆ. ನಾನು ಮೇಲ್ಗಡೆಯಿಂದ ಗೀಯಲ್ಲಿ ಒಂದು ಒಗ್ಗರಣೆ ಕೊಡ್ತೇನೆ, ಅದು ಯಾವುದು ಅಂತ ನೋಡಿ. ಇದು ನಾನು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತೇನೆ, ಕಲರ್ ಚೆನ್ನಾಗಿ ಬರ್ತದೆ ಮೇಲ್ಗಡೆಯಿಂದ ಹಾಕುವಾಗ. ಇದು ಶಾಹಿ, ನಾನು ಗರಂ ಮಸಾಲ ಮಾಡಿದ್ದೇನೆ, ಬೇರೆಯೇ ನಾರ್ಮಲ್ ಗರಂ ಮಸಾಲ ಅಲ್ಲ, ಶಾಹಿ ಗರಂ ಮಸಾಲ ಅಂತ. ತುಂಬ ಒಳ್ಳೆ ಅರೋಮಾ ಇದೆ, ಅದು ಒಳ್ಳೆ ಟೇಸ್ಟ್ ಕೂಡ ಬರ್ತದೆ ಗ್ರೇವಿಗೆ, ತುಂಬ ಒಳ್ಳೆ ಫ್ಲೇವರ್, ಟೇಸ್ಟ್ ಒಳ್ಳೆ ಬರ್ತದೆ. ಲಿಡ್ ಕ್ಲೋಸ್ ಮಾಡಿ ಇಡಬೇಕು. ನಂತರ ಇದು ನಾವು ಊಟ ಮಾಡೋದಕ್ಕಿಂತ ಸ್ವಲ್ಪ ಹೊತ್ತು ಮುಂಚೆನೇ ಸರ್ವ್ ಮಾಡಬೇಕು. ಗ್ರೇವಿಯಲ್ಲಿ ನಾವು ಕೋಫ್ತಾ ಹಾಕಿಬಿಟ್ಟು ಬಾಯ್ಲ್ ಮಾಡಬಾರ್ದು, ಯಾಕೆಂದರೆ ಅದು ಸಾಫ್ಟ್ ಆಗಿಬಿಟ್ಟು ಎಲ್ಲ ಗ್ರೇವಿಯನ್ನು ಎಬ್ಸಾರ್ಬ್ ಮಾಡುತ್ತೆ, ಎಳ್ಕೊಳ್ಳುತ್ತೆ, ಗ್ರೇವಿ ಕಡಿಮೆ ಆಗುತ್ತೆ ನಮಗೆ. ಈ ರೀತಿಯ ನಾವು ಊಟ ಮಾಡೋದಕ್ಕಿಂತ ಮುಂಚೆ ಈ ರೀತಿ ಮಾಡಿಬಿಟ್ಟು ಕೊಡಬೇಕು, ಸರ್ವ್ ಮಾಡಬೇಕು.
ಇದರ ಮೇಲ್ಗಡೆ ನಾವು ಕೊತ್ತಂಬರಿ ಸೊಪ್ಪು ಅಂದರೆ ಕೊರಿಯಾಂಡರ್ ಲೀವ್ಸ್ ಹಾಕ್ಬೋದು, ಮತ್ತು ಕಸೂರಿ ಮೇಥಿ ಕೂಡ ಹಾಕ್ಬೋದು. ನಂತರ ಫ್ರೆಶ್ ಮಲಾಯಿ ಉಂಟಲ್ಲ, ಫ್ರೆಶ್ ಕ್ರೀಮ್, ಅದನ್ನು ಹಾಕಿ ಸರ್ವ್ ಮಾಡಿ. ತುಂಬ ಚೆನ್ನಾಗಿ ಬರ್ತದೆ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ, ಹೇಳಿ ಕಮೆಂಟ್ಸಲ್ಲಿ ಹೇಗಾಗಿದೆ ಅಂತ. ಮತ್ತು ನನ್ನ ರೆಸಿಪಿ ಇಷ್ಟ ಆದರೆ ನಿಮ್ಮ ಗೊತ್ತಿರೋರ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್.